ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ಈಸ್ಟ್ ಸೋಡಾ ಏನೂ ಹಾಕಲಿಲ್ಲ, ಆದರೂ ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಹಾಗೆಯೇ ಇಡ್ಲಿ ಜೊತೆ ತಿನ್ನಲಿಕ್ಕೆ ಕೆಂಪು ನೀರು ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ನಾನು 1/4 ಲೋಟ ಉದ್ದಿನಬೇಳೆ ಹಾಕಿದ್ದೇನೆ. ಈಗ 1 ಲೋಟ ಹಾಕಿ ಆಯಿತು ನೋಡಿ. ಇದು 1/4 ಲೋಟ ಉದ್ದಿನಬೇಳೆ ಹಾಕಿಕೊಳ್ಬೇಕು. ಹಾಗೆಯೇ 1/4 ಲೋಟ ಉದ್ದಿನಬೇಳೆಗೆ ಅದೇ ಲೋಟದಲ್ಲಿ 4 ಲೋಟ ಇಡ್ಲಿ ರೈಸ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಇಡ್ಲಿ ರೈಸ್ ಹಾಕಿದ್ದೇನೆ, ಅಥವಾ ರೇಷನ್ ರೈಸ್ ಕೂಡ ತಗೋಬೋದು. ಸರಿಯಾದ ಮೆಥಡ್ನಲ್ಲಿ ಮಾಡಿದರೆ ರೇಷನ್ ರೈಸಲ್ಲೂ ಇಡ್ಲಿ ಸಾಫ್ಟಾಗಿ ಬರ್ತದೆ. ನೋಡಿ ಇದು ಇಡ್ಲಿ ರೈಸ್. ಈಗ ಉದ್ದು ಮತ್ತು ಇಡ್ಲಿ ರೈಸನ್ನು 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು. ನಾನಿಲ್ಲಿ ನೋಡಿ ಉದ್ದು ಮತ್ತು ಇಡ್ಲಿ ರೈಸನ್ನು ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿದನ್ನು 5-6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಉದ್ದು ಮತ್ತು ಇಡ್ಲಿ ರೈಸನ್ನು ಬೇರೆ ಬೇರೆ ಪಾತ್ರೆಯಲ್ಲಿ ನೆನೆ ಹಾಕಬೇಕು. ಒಟ್ಟಿಗೆ ಉದ್ದು ಮತ್ತು ಇಡ್ಲಿ ರೈಸ್ ಹಾಕಲಿಕ್ಕಿಲ್ಲ. ಇಡ್ಲಿ ರೈಸ್ ಮತ್ತು ಉದ್ದು ಗ್ರೈಂಡ್ ಮಾಡುವ ಮೊದಲು ಇಲ್ಲಿ ನೋಡಿ ಯಾವ ಲೋಟದಲ್ಲಿ ರೈಸ್ ಮತ್ತು ಉದ್ದಿನಬೇಳೆ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ದೋಸೆ ರೈಸ್ ತಗೊಂಡಿದ್ದೇನೆ. ಯಾವುದೇ ವೈಟ್ ರೈಸ್ ತಗೊಳ್ಬೋದು, ದೋಸೆ ರೈಸ್ ಆಗಬೇಕಾಗಿಲ್ಲ. ಬೆಳ್ತಿಗೆ ಅಕ್ಕಿ ಯಾವುದು ಕೂಡ ಆಗ್ತದೆ, ರೇಷನ್ ರೈಸ್ ಕೂಡ ಆಗ್ತದೆ. ಈಗ ಇದನ್ನು ಚೆನ್ನಾಗಿ 2-3 ಸಲ ತೊಳೆದು ನೀರು ಹಾಕಿದನ್ನು ಕುಕ್ಕರ್ನಲ್ಲಿ ಹಾಕಿ 2 ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು. ನಾನು ಅರ್ಧ ಲೋಟ ರೈಸಿಗೆ 2 ಲೋಟದಷ್ಟು ನೀರು ಹಾಕಿದ್ದೇನೆ. ಈಗ ನೋಡಿದೆ 2 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ಅನ್ನ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದರ ಗಂಜಿ ತೆಗಿಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಸೋಸಿಕೊಳ್ಬೇಕು. ನಾವು ಮನೆಯಲ್ಲಿ ಊಟ ಮಾಡೋದು ಕುಚ್ಚಲಕ್ಕಿ, ಅದು ಕಪ್ಪು ಕುಚ್ಚಲಕ್ಕಿ. ಹಾಗಾಗಿ ಇಡ್ಲಿಗೆ ಅದನ್ನು ಹಾಕಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನಾವು ವೈಟ್ ರೈಸ್ ಊಟ ಮಾಡೋದಾದರೆ ಅಥವಾ ಮಾಡಿದ ಅನ್ನ ಇದ್ದರೆ ಅದನ್ನೇ ಹಾಕಿದರೆ ಆಯಿತು. ಹೀಗೆ ಇಲ್ಲಿ ಉದ್ದು ಮತ್ತು ರೈಸನ್ನು ಇನ್ನೊಮ್ಮೆ 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತರಬೇಕು. ಇದು ನೆನೆಸಲಿಕ್ಕೆ ಇಟ್ಟು 5-6 ಗಂಟೆ ಆಗಿದೆ. ಉದ್ದು ಮತ್ತು ರೈಸ್ 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದ ನಂತರ ಮೊದಲಿಗೆ ನಾನು ಎಲ್ಲ ಉದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ದೊಡ್ಡ ಮಿಕ್ಸಿ ಜಾರೆ ತಗೊಂಡಿದ್ದೇನೆ, ಹಾಗಾಗಿ ಉದ್ದನ್ನು ಒಂದೇ ಸಲ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪವೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಆದಷ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು. ಮಿಕ್ಸಿ ಏನಾದರೂ ಗ್ರೈಂಡ್ ಮಾಡುವಾಗ ಬಿಸಿ ಆದರೆ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಇಡಿ, ಆ ನಂತರ ಗ್ರೈಂಡ್ ಮಾಡಿದರೆ ಆಯಿತು. ದೊಡ್ಡ ಜಾರ್ನಲ್ಲಿ ಹಾಕಿ ಉದ್ದು ಗ್ರೈಂಡ್ ಮಾಡಿದರೆ ಮಿಕ್ಸಿ ಅಷ್ಟು ಬೇಗ ಬಿಸಿ ಆಗೋದಿಲ್ಲ. ಈಗ ಉದ್ದು ಗ್ರೈಂಡ್ ಮಾಡಿ ತೆಗೆದ ನಂತರ ಅದೇ ಜಾರಿಗೆ ನಾನಿಲ್ಲಿ ಬೇಯಿಸಿಟ್ಟ ಅನ್ನವನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕಲಿಕ್ಕಿಲ್ಲ. ನೋಡಿ ಮತ್ತೆ ಬೇಕಾದರೆ ನೀರನ್ನು ಹಾಕಿಕೊಳ್ಬೇಕು. ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿದ್ದೇನೆ. ಒಂದು ವೇಳೆ ಇದು ನುಣ್ಣಗೆ ಗ್ರೈಂಡ್ ಆಗದಿದ್ದರೆ ಸ್ವಲ್ಪ ಇದರ ಜೊತೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿದರೆ ಬೇಗನೆ ನುಣ್ಣಗೆ ಗ್ರೈಂಡ್ ಆಗ್ತದೆ. ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ರೈಸನ್ನು ಹಾಕ್ತಾ ಇದ್ದೇನೆ. ನಾನು ರೈಸನ್ನು 2 ಸಲ ಮಾಡಿ ಗ್ರೈಂಡ್ ಮಾಡ್ತೇನೆ, ಒಂದೇ ಸಲ ಮಾಡಲಿಕ್ಕೆ ಆಗೋದಿಲ್ಲ. ನೀರು ಸ್ವಲ್ಪವೇ ಹಾಕಿ ಗ್ರೈಂಡ್ ಮಾಡಬೇಕು, ಜಾಸ್ತಿ ನೀರು ಆಗಬಾರ್ದು. ಇಡ್ಲಿ ಹಿಟ್ಟು ನೀರಾದರೆ ಇಡ್ಲಿ ಉಬ್ಬಿ ಬರುವುದಿಲ್ಲ, ಚಪ್ಪಟೆ ಆಗ್ತದೆ. ಹಾಗಾಗಿ ಗ್ರೈಂಡ್ ಮಾಡುವಾಗ ಆದಷ್ಟು ನೀರನ್ನು ಕಡಿಮೆ ಮಾಡಿಯೇ ಹಾಕಿ. ಈ ಇಡ್ಲಿಗೆ ರೈಸ್ ಗ್ರೈಂಡ್ ಮಾಡುವಾಗಲೂ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು, ತರಿಯಾಗಿ ಇರಬಾರ್ದು. ಈಗ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೇನೆ. ಈಗಲೇ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ 1-2 ನಿಮಿಷ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಕೈಯಲ್ಲಿಯೂ ಇದನ್ನು ಮಿಕ್ಸ್ ಮಾಡಿಕೊಳ್ಬೋದು. ಅನ್ನ ಕಡಿಯುವಾಗ ಏನಾದರೂ ತರಿ ಆಗಿದ್ದರೆ ಒಂದೊಂದು ಸಲ ಅನ್ನ ನಾವು ಗ್ರೈಂಡ್ ಮಾಡುವಾಗ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಆಗ ನೀವು ಸ್ವಲ್ಪ ಅದಕ್ಕೆ ರೈಸನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿದರೆ ಅದು ತುಂಬ ನುಣ್ಣಗೆ ಗ್ರೈಂಡ್ ಆಗ್ತದೆ. ಈಗ ನೋಡಿ ಇಷ್ಟು ದಪ್ಪ ಇಟ್ಟಿದ್ದೇನೆ. ಈ ಹಿಟ್ಟನ್ನು ನೀರು ಮಾಡಲಿಕ್ಕಿಲ್ಲ. ಈಗ ಮುಚ್ಚಳ ಮುಚ್ಚಿ ಇದನ್ನು ನಾನು ಇನ್ನೊಂದು ದೊಡ್ಡ ಇಡ್ಲಿ ಪಾತ್ರೆಯ ಒಳಗೆ ಈ ಹಿಟ್ಟಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಹೀಗೆ ಮಾಡಿದರೆ ಹಿಟ್ಟು ಬೇಗನೆ ಉಬ್ಬಿ ಬರ್ತದೆ. ಮತ್ತು ಇದಕ್ಕೆ ಈನೋ ಸೋಡಾ ಏನು ಹಾಕೋದಿಲ್ಲ. ಹಾಗಾಗಿ ಇದನ್ನು ಬೇಗ ಸಂಜೆ 4 ಗಂಟೆಗೆ ಗ್ರೈಂಡ್ ಮಾಡಿ ಇಡಬೇಕು. ಸಂಜೆ 4 ಗಂಟೆಗೆ ಗ್ರೈಂಡ್ ಮಾಡಿಟ್ರೆ ಮರುದಿನ ಬೆಳಿಗ್ಗೆ 6-7 ಗಂಟೆಗೆ ನಿಮಗೆ ಇಡ್ಲಿ ಮಾಡಲಿಕ್ಕೆ ಇದು ಉದುಗು ಬಂದಿರ್ತದೆ. ಈಗ ಮರುದಿನ ಬೆಳಿಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗು ಬಂದಿದೆ. ನಿನ್ನೆ ರಾತ್ರಿಯೇ ಉಪ್ಪು ಹಾಕಿದ ಕಾರಣ ಇದಕ್ಕೆ ಹೀಗೆ ಏನೂ ಹಾಕಲಿಕ್ಕಿಲ್ಲ. ನೋಡಿ ಹಿಟ್ಟನ್ನು 1-2-3 ಸುತ್ತು ನಾವು ಮಿಕ್ಸ್ ಮಾಡಿದರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡಲಿಕ್ಕಿಲ್ಲ.
ಒಮ್ಮೊಮ್ಮೆ ಚಳಿಗೆ ಹಿಟ್ಟು ಬೇಗ ಉದುಗು ಬರುವುದಿಲ್ಲ. ಆಗ ಆ ದೊಡ್ಡ ಪಾತ್ರೆ ಏನಿದೆ ಅದನ್ನು ಒಂದು ಅರ್ಧ ನಿಮಿಷ ಬಿಸಿ ಮಾಡಿ ಆ ಪಾತ್ರೆಯ ಒಳಗೆ ಈ ಹಿಟ್ಟಿನ ಪಾತ್ರೆ ಇಟ್ಟರೆ ಬೆಳಿಗ್ಗೆ ಬೇಗನೆ ಉದುಗು ಬರ್ತದೆ. ಅಥವಾ ಬೆಳಿಗ್ಗೆ ಏನಾದರೂ ನೋಡುವಾಗ ಉದುಗು ಬರದಿದ್ದರೆ ಅದೇ ರೀತಿ ದೊಡ್ಡ ಪಾತ್ರೆಯನ್ನು ಸ್ವಲ್ಪ ಬಿಸಿ ಮಾಡಿ ಅರ್ಧ ನಿಮಿಷದವರೆಗೆ ಬಿಸಿ ಮಾಡಿ ಆ ನಂತರ ಈ ಪಾತ್ರೆಯನ್ನು ಹಿಟ್ಟಿನ ಪಾತ್ರೆಯನ್ನು ಅದರೊಳಗೆ ಇಟ್ಟು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬಿಡಿ, ನಂತರ ಉದುಗು ಬರ್ತದೆ ನೋಡಿ. ಈಗ ನಾನು ಇಡ್ಲಿ ಪಿಂಗಣಿಯಲ್ಲಿ ಇಡ್ಲಿ ಮಾಡ್ತಾ ಇದ್ದೇನೆ. ನಾವು ಮಂಗಳೂರು ಕಡೆ ಇದರಲ್ಲಿ ಜಾಸ್ತಿ ಇಡ್ಲಿ ಮಾಡೋದು. ಈಗ ಇದಕ್ಕೆ ಎಣ್ಣೆ ಹಚ್ಚಿಕೊಳ್ಬೇಕು ನೋಡಿ. ಈ ರೀತಿ ಬ್ರಷಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಎಣ್ಣೆ ಸವರಿದ ನಂತರ ಈಗ ಅರ್ಧದಷ್ಟು ಹಿಟ್ಟು ಹಾಕಿಕೊಳ್ಬೇಕು, ಜಾಸ್ತಿ ಹಿಟ್ಟು ಹಾಕಬಾರ್ದು. ಎಲ್ಲದಕ್ಕೂ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ಈಗ ಇಡ್ಲಿಯನ್ನು ಬೇಯಲಿಕ್ಕೆ ಇದರೊಳಗೆ ಇಡ್ತಾ ಇದ್ದೇನೆ. ಇದನ್ನು 12 ನಿಮಿಷದವರೆಗೆ ಬೇಯಿಸಿದರೆ ಸಾಕು. ಈಗ ಇದು ಬೇಯ್ತಾ ಇರಲಿ, ಅಷ್ಟರವರೆಗೆ ಇದಕ್ಕೊಂದು ಕೆಂಪು ನೀರು ಚಟ್ನಿಗೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಕಾವಲಿ ಬಿಸಿ ಆಗಲು ಇಟ್ಟು ಇದಕ್ಕೆ ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ, ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇದೆ. ಇದಕ್ಕೆ 4 ಹೆಸರು ಬೆಳ್ಳುಳ್ಳಿ ಹಾಗೆ 1 ಚಿಕ್ಕ ತುಂಡು ಶುಂಠಿ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ನೆಲಕಡಲೆ ಹಾಕ್ತಾ ಇದ್ದೇನೆ. ಈಗ ನೆಲಕಡಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಆ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಕಟ್ ಮಾಡಿ ಹಾಕ್ಬೋದು ಅಥವಾ ತುರಿದು ಕೂಡ ಹಾಕ್ಬೋದು. ಈಗ ಇದಕ್ಕೆ 1-2 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಇಲ್ಲಿ 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇದೆಲ್ಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ 1 ಟೊಮೊಟೊ ಕಟ್ ಮಾಡಿ ಹಾಕಿದ್ದೇನೆ. ನಾನು ಇದಕ್ಕೆ ಹುಣಸೆ ಹುಳಿ ಹಾಕೋದಿಲ್ಲ. ಬೇಕಿದ್ದರೆ 1 ಬೀಜದಷ್ಟು ಹುಣಸೆ ಹುಳಿಯನ್ನು ಹಾಕಿಕೊಳ್ಬೋದು. ಈಗ ಈ ಟೊಮೊಟೊ ಮತ್ತು ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಈಗ ಇಷ್ಟು ಫ್ರೈ ಆಗಿದೆ ಸಾಕು, ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಇದು ತಣ್ಣಗಾದ ನಂತರ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತರಬೇಕು ನೋಡಿ. ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಈ ಚಟ್ನಿ ಸ್ವಲ್ಪ ದಪ್ಪ ಇದೆ, ಹಾಗಾಗಿ ನಾನಿಲ್ಲಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಇದು ನೀರು ಚಟ್ನಿ ಆದ ಕಾರಣ ಸ್ವಲ್ಪ ನೀರಾಗಿ ಇರಬೇಕು. ಇಡ್ಲಿಗೆ ಅಂತೂ ಏನು ಸಾಂಬಾರು ಇಲ್ಲದೇ ಕೂಡ ಈ ಚಟ್ನಿಯಲ್ಲಿ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಈಗ ಚಟ್ನಿಗೆ ಒಗ್ಗರಣೆ ಮಾಡಲು ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ 3 ತುಂಡು ಒಣಮೆಣಸನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಹಾಕಿದ್ದೇನೆ. ಕರಿಬೇವು ಹಾಕಿದ ನಂತರ ಇದನ್ನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಈಗ ತೆಗೆದಿದ್ದನ್ನು ಚಟ್ನಿಗೆ ಹಾಕಿಕೊಳ್ಬೇಕು. ಈಗ ನೋಡಿ ಕೆಂಪು ನೀರು ಚಟ್ನಿ ರೆಡಿಯಾಗಿದೆ. ಈಗ ಬೇಯಿಸಲಿಕ್ಕಿಟ್ಟ ಇಡ್ಲಿ ಬೇಯಲಿಕ್ಕಿಟ್ಟು 12 ನಿಮಿಷ ಆಗಿದೆ ನೋಡಿ. ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಇಡ್ಲಿ ಪಾತ್ರೆಯಿಂದ ತೆಗೆಯುವ, ಗ್ಯಾಸ್ ಆಫ್ ಮಾಡಿದ್ದೇನೆ. ಇಡ್ಲಿ ಪಾತ್ರೆಯಿಂದ ಇಡ್ಲಿ ತೆಗೆದ ನಂತರ ನಾನಿಲ್ಲೊಂದು ಟವೆಲನ್ನು ಒದ್ದೆ ಮಾಡಿ ಇಟ್ಟಿದ್ದೇನೆ, ಅದರ ಮೇಲೆ ಇಡ್ತಾ ಇದ್ದೇನೆ. ಹಾಗೆಯೇ ಎಲ್ಲವನ್ನು ತೆಗೆದ ನಂತರ ಇದನ್ನು ಮಗುಚಿ ಹಾಕ್ತಾ ಇದ್ದೇನೆ. ಹೀಗೆ ಹಾಕೋದ್ರಿಂದ ಇಡ್ಲಿ ಬೇಗನೆ ತಣ್ಣಗಾಗ್ತದೆ. ಇದು ಇಡ್ಲಿ ಪೂರ್ತಿ ತಣ್ಣಗಾಗಬೇಕು, ಆನಂತರ ಇದನ್ನು ತೆಗಿಬೇಕು. ಈಗ ಅದರ ಮೇಲೆ ಉಳಿದ ಬಟ್ಟೆಯನ್ನು ಹಾಕಿ ನೋಡಿ ಮುಚ್ಚಿ ಇಟ್ಟಿದ್ದೇನೆ. ಈಗ ಒಂದು 10 ನಿಮಿಷದ ನಂತರ ನೋಡಿ ಇಡ್ಲಿ ಈ ರೀತಿ ಬಿಟ್ಟು ಬರಬೇಕು. ಇಡ್ಲಿ ಸರಿಯಾಗಿ ಪೂರ್ತಿ ತಣ್ಣಗಾದರೆ ಮಾತ್ರ ಇಡ್ಲಿ ಈ ರೀತಿ ಬಿಟ್ಟು ಬರ್ತದೆ ಕೈಯಲ್ಲಿ ತೆಗೆಯುವಾಗ ನೋಡಿ. ಅದಕ್ಕೆ ಒಂದು ಟವೆಲ್ ಒದ್ದೆ ಮಾಡಿ ಅದರ ಮೇಲೆ ಹಾಕಿ ಆ ಟವೆಲನ್ನು ಅರ್ಧ ಮುಚ್ಚಿಟ್ರೆ ಬೇಗ ಇಡ್ಲಿ ತಣ್ಣಗಾಗ್ತದೆ ನೋಡಿ. ಈಗ ಇದನ್ನು ಕೈಯಿಂದಲೇ ತೆಗಿಬಹುದು. ಇಡ್ಲಿ ನೋಡಿ ಈಸ್ಟ್ ಸೋಡಾ ಏನೂ ಹಾಕದೆ ಎಷ್ಟು ಸಾಫ್ಟಾಗಿ ಬಂದಿದೆ. ಇಡ್ಲಿ ಬಿಳಿಯಾಗಿ ಬರಬೇಕಾದ್ರೆ ಬೆಳ್ತಿಗೆ ಅಕ್ಕಿಯ ಹಣ್ಣವನ್ನೇ ಮಾಡಿ ಹಾಕಬೇಕು ಇದಕ್ಕೆ. ಈ ರೀತಿ ಇಡ್ಲಿ ಮಾಡಿ ತಿನ್ನೋದವರು ಒಂದು ಸಲ ಖಂಡಿತ ಮಾಡಿ ನೋಡಿ, ತುಂಬಾ ಸಾಫ್ಟಾದ ಇಡ್ಲಿ.
ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.